ಟಾಪ್ 10 ನಲ್ಲಿ ಮೊದಲನೇ ಸುದ್ದಿ ನೋಡೋದಾದ್ರೆ ರಾಜ್ಯದಲ್ಲಿ ಹಿಂಗಾರು ಮಳೆ ಆರ್ಭಟ ಈಗ ಜೋರಾಗಿದೆ. ಬೆಂಗಳೂರಿನ ಮಂದಿ ಮಧ್ಯಾಹ್ನದ ಭಾರೀ ಮಳೆಗೆ ಪರದಾಡಿದ್ರು. ನಿನ್ನೆ ತಡರಾತ್ರಿ ತುಮಕೂರು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗಿದೆ. ತಿಪಟೂರಿನ ರಸ್ತೆ ಗುಂಡಿಗಳು ತುಂಬಿ ಹರಿದಿವೆ. ದಕ್ಷಿಣ ಒಳನಾಡು ಭಾಗದಲ್ಲಿ ಅಕ್ಟೋಬರ್ 9ರವರೆಗೂ ಕೂಡ ಅತ್ಯಧಿಕ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ದೇಶದ ಯಾವುದೇ ಜೈಲುಗಳಲ್ಲಿ ಜಾತಿ ತಾರತಮ್ಯ ಎಸಗುವುದನ್ನು ಸಹಿಸಲಾಗದು ಎಂದಿರುವ ಸುಪ್ರೀಂ ಕೋರ್ಟ್ ಅಂತಹ ತಾರತಮ್ಯಕ್ಕೆ ಎಡೆ ಮಾಡಿಕೊಡುವ ನಿಯಮಾವಳಿಗಳನ್ನು ರದ್ದು ಮಾಡಿದೆ. ಜೊತೆಗೆ ಸಮಸ್ಯೆ ಮೇಲ್ವಿಚಾರಣೆಗಾಗಿ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದೆ. ಜೈಲುಗಳಲ್ಲಿ ಜಾತಿಯ ತಾರತಮ್ಯ ಕಂಡು ಬಂದರೆ ರಾಜ್ಯ ಸರ್ಕಾರಗಳನ್ನು ಹೊಣೆ ಮಾಡ್ತೀವಿ ಅಂತ ಎಚ್ಚರಿಸಿದೆ. ವೈವಾಹಿಕ ಅತ್ಯಾಚಾರವನ್ನು ಅಪರಾಧ ಅಂತ ಪರಿಗಣಿಸುವ ಅಗತ್ಯವಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಇದಕ್ಕೆ ಸಂಬಂಧಿಸಿ ಈಗಾಗಲೇ ಅಗತ್ಯ ಶಿಕ್ಷೆಗಳು ಇವೆ. ಇದನ್ನ ಕಾನೂನಾತ್ಮಕ ಅಂಶಕ್ಕಿಂತ ಸಾಮಾಜಿಕ ಸಮಸ್ಯೆ ಅಂತ ನೋಡಬೇಕು. ಈ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುವ ಮೊದಲು ದಂಪತಿಯ ಜೊತೆಗೆ ಚರ್ಚೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ಪ್ರಮಾಣ ಪತ್ರವನ್ನು ಸಲ್ಲಿಸಿದೆ. ಭಾರತದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಮೇಲೆ ದಾಳಿ ನಡೀತಾ ಇದೆ ಎಂಬ USCIRF ವರದಿಯನ್ನು ಭಾರತ ಖಂಡಿಸಿದೆ. ಇದು ರಾಜಕೀಯ ಅಜೆಂಡಾ ಹೊಂದಿರುವ ಪಕ್ಷಪಾತಿ ಸಂಸ್ಥೆ ಅಂತ ಆರೋಪಿಸಿದೆ. ಭಾರತದ ಬಗ್ಗೆ ಅವಾಸ್ತವಿಕ ಪ್ರೇರೇಪಿತ ಕಥೆಗಳನ್ನು ಹಬ್ಬಿಸ್ತಾ ಇದೆ. ಇದನ್ನು ನಾವು ತಿರಸ್ಕರಿಸ್ತೀವಿ ಅಂತ ವಿದೇಶಾಂಗ ಇಲಾಖೆ ಹೇಳಿದೆ. 402 ಹುದ್ದೆಗಳ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆ ರಾಜ್ಯದ 6 ಜಿಲ್ಲೆಗಳ 163 ಕೇಂದ್ರಗಳಲ್ಲಿ ಯಾವುದೇ ಗೊಂದಲ ಇಲ್ಲದೆ ಸುಸೂತ್ರವಾಗಿ ನಡೆದಿದೆ. 66,990 ಅಭ್ಯರ್ಥಿಗಳ ಪೈಕಿ 43,250 ಮಂದಿ ಪರೀಕ್ಷೆ ಬರೆದಿದ್ದಾರೆ. ಧಾರವಾಡದಲ್ಲಿ ಫ್ಯಾನ್ಸಿ ಚಪ್ಪಲ್ ಧರಿಸಿದವರು ಅದನ್ನೇ ಪರೀಕ್ಷಾ ಕೇಂದ್ರದ ಹೊರಭಾಗದಲ್ಲೇ ಬಿಟ್ಟು ಬರಿಗಾಲಲ್ಲೇ ಪರೀಕ್ಷಾ ಹಾಲ್ಗೆ ತೆರಳಿದ್ದು ಕೂಡ ಕಂಡುಬಂದಿದೆ. ಮೈಸೂರು ದಸರಾ ಮಹೋತ್ಸವದ ವೇಳೆ ಗುಂಬಜ್ ಮಾದರಿಯ ವಿವಾದ ಮುನ್ನೆಲೆಗೆ ಬಂದಿದೆ. ಮೈಸೂರಿನ ಸಯ್ಯದ್ಜಿರಾವ್ ರಸ್ತೆಯಲ್ಲಿರುವ ಹಸಿರು ಚಪ್ಪರದ ಮೇಲ್ಭಾಗದಲ್ಲಿ ದೀಪಗಳಿಂದ ಗುಂಬಜ್ ಹೋಲುವ ಮಾದರಿಯನ್ನ ನಿರ್ಮಿಸಲಾಗಿದೆ. ಇದನ್ನ ಬದಲಿಸುವಂತೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಗ್ರಹಿಸಿದ್ದಾರೆ. ಕರ್ನಾಟಕ ಹಿಮಾಚಲ ಪ್ರದೇಶದಲ್ಲಿರುವ ಕಾಂಗ್ರೆಸ್ ಸರ್ಕಾರಗಳು ಆರ್ಥಿಕ ಮುಗ್ಗಟ್ಟಿನಲ್ಲಿದ್ದು ಜನರಿಗೆ ನೀಡಿದ ಮಾತು ಉಳಿಸಿಕೊಳ್ಳುತ್ತಿಲ್ಲ ಅಂತ ತೆಲಂಗಾಣ ಬಿಜೆಪಿ ಅಧ್ಯಕ್ಷ ಜಿ ಕಿಶನ್ ರೆಡ್ಡಿ ಆರೋಪಿಸಿದ್ದಾರೆ. ತೆಲಂಗಾಣ ಕಾಂಗ್ರೆಸ್ ಸರ್ಕಾರವು ಇದೇ ಪರಿಸ್ಥಿತಿಗೆ ತಲುಪಲಿದೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಾಡಿದ್ದು ಹರಿಯಾಣ ಅಸೆಂಬ್ಲಿಗೆ ಎಲೆಕ್ಷನ್ ಬಹಿರಂಗ ಪ್ರಚಾರದ ಕೊನೆ ದಿನವಾದ ಇವತ್ತು ಬಿಜೆಪಿಗೆ ಬಿಗ್ ಶಾಕ್ ಆಯಿತು. ಬೆಳಗ್ಗೆಯೆಲ್ಲ ಬಿಜೆಪಿ ಪರ ಮತಬೇಟೆ ನಡೆಸಿದ ಅಶೋಕ್ ತನ್ವಾರ್ ಮಧ್ಯಾಹ್ನಕ್ಕೆಲ್ಲ ಕಾಂಗ್ರೆಸ್ ಪಕ್ಷ ಸೇರ್ಕೊಂಡ್ಬಿಟ್ರು. ಹೃದಯನಾಳದ ಚಿಕಿತ್ಸೆಗೆ ಒಳಗಾದ ನಟ ರಜನಿಕಾಂತ್ ಚೇತರಿಸಿಕೊಳ್ಳುತ್ತಾ ಇದ್ದು ನಾಳೆ ಚೆನ್ನೈನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ. ಈ ಮಧ್ಯೆ ರಜನಿಕಾಂತ್ ಪತ್ನಿಗೆ ಕರೆ ಮಾಡಿದ್ದ ಪ್ರಧಾನಿ ಮೋದಿ ಅವರು ಸೂಪರ್ ಸ್ಟಾರ್ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರಂತೆ. ಶೀಘ್ರ ಚೇತರಿಕೆಗೆ ಹಾರೈಸಿದ್ದಾರೆ. ಈ ಸಂಬಂಧ ಅಣ್ಣಾಮಲೈ ಟ್ವೀಟ್ ಕೂಡ ಮಾಡಿದ್ದಾರೆ. ಇಸ್ರೇಲ್ ಇರಾನ್ ಯುದ್ಧ ಭೀತಿ ಕಾರಣ ದಲಾಲ್ ಸ್ಟ್ರೀಟ್ ತತ್ತರಿಸಿದೆ. 11 ಲಕ್ಷ ಕೋಟಿ ಕರಗಿ ಹೋಗಿದೆ. ಬಿಎಸ್ಸಿ ಸೆನ್ಸೆಕ್ಸ್ 1750ಕ್ಕೂ ಹೆಚ್ಚು ಪಾಯಿಂಟ್ ನಷ್ಟ ಹೋಗಿದೆ. ನಿಫ್ಟಿ ಮತ್ತೆ 25,250ರ ಮಟ್ಟಕ್ಕೆ ಇಳಿದಿದೆ.